ಜಯಪುರ ಉತ್ಸವದ ಬಗ್ಗೆ ಏನನ್ಸುತ್ತೆ? ಇದು ಹೊಸ ವರ್ಷ ಮಾಡ್ತಿದ್ದಾರಣ್ಣ. ಹೊಸ ವರ್ಷ ರೋಟರಿ ಕ್ಲಬ್ ಅವರು ಮಾಡ್ತಿದ್ದಾರೆ. ಇದು ಹಿಂಗೆ ಮುಂದೆ ವರ್ಷ ಇದು ಮಕ್ಕಳಿಗೆಲ್ಲ ಒಳ್ಳೆ ಆಗಿದೆ. ಹುಡುಗರಿಗೆ ಅಲ್ಲಿ ಕೊಲಂಬಸ್ ಇದೆ. ಎಂಜಾಯ್ ಮಾಡಿದ್ರಾ? ಹಾಂ, ಎಂಜಾಯ್ ಮಾಡಿದ್ವಿ. ಖುಷಿ ಆಯ್ತಾ? ಹಾಂ, ಖುಷಿ ಆಯ್ತು. ಏನಂತೀರಾ? ನಾಳೆ ನಾಡ್ದು 2 ದಿನ ಇದೆ. ಇನ್ನೂ ಬರ್ತೀವಣ್ಣ, ನಾಳೆನೂ ಬರ್ತೀವಿ, ನಾಡಿದ್ದು ಬರ್ತೀವಿ. ಇಲ್ಲೇ ಜಯಪುರದವರೇ ಬರ್ತೀವಿ. ಜಯಪುರದಲ್ಲಿ ಲೋಟರಿ ಕ್ಲಬ್ ವತಿಯಿಂದ ಜಯಪುರ ಉತ್ಸವ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಮಕ್ಕಳುಗಳಿಗೆಲ್ಲ ಆಟ ಎಲ್ಲ ಇದೆ, ನಾವು ಆಡ್ಬೋದು. ಆಟಗಳು ತುಂಬ ಇದೆ ಮತ್ತು ಪ್ರೋಗ್ರಾಮ್ ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ. ಇಷ್ಟು ಟೈಮಲ್ಲಿ ಯಾವುದೂ ಇರಲಿಲ್ಲ ಜಯಪುರದಲ್ಲಿ. ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಹಿಂಗೆ ಜಾಸ್ತಿ ಮಾಡಲಿ, ಮಾಡ್ತಾ ಇರಲಿ. ತುಂಬ ಖುಷಿ ಆಗ್ತಾ ಇದೆ. ಜಯಪುರದಲ್ಲಿ ಈ ಥರ ಫಂಕ್ಷನ್ಗಳು ಯಾವುದೂ ಆಗಿರಲಿಲ್ಲ. ಮಾಡಿ ತುಂಬ ಒಳ್ಳೆಯದಾಯಿತು. ಖುಷಿ ಆಗ್ತಾ ಇದೆ. ಜನಗಳು ತುಂಬ ಬರ್ತಾ ಇದ್ದಾರೆ. ಇನ್ನೂ ಜಾಸ್ತಿ ಹೌದು, ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮಲೆನಾಡಿನ ಹೆಬ್ಬಾಗಿಲಾಗಿರುವಂತಹ ಜೈಪುರ ಊರಿನಲ್ಲಿ ಒಂದು ಜೈಪುರ ಉತ್ಸವವನ್ನು ತುಂಬ ಸಣ್ಣ ಊರಾದರೂ ಕೂಡ ತುಂಬ ವಿಜೃಂಭಣೆಯಿಂದ ರೋಟರಿ ಕ್ಲಬ್ನವರು ಮಾಡ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಹೊರಗಡೆಯಿಂದ ಬಂದಿದ್ದೀವಿ, ಬ್ಯಾಂಗ್ಳೂರಿಂದ ಹಾಗೆ ಶಿವಮೊಗ್ಗ ಆ ಕಡೆಯಿಂದೆಲ್ಲ ಬಂದಿದ್ದೀವಿ. ಎಲ್ಲರೂ ಈ ವ್ಯಾಪಾರ ಮಳಿಗೆಗಳನ್ನು ಆಯೋಜನೆ ಮಾಡಿಕೊಟ್ಟಿದ್ದಾರೆ. ತುಂಬ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ತುಂಬ ವ್ಯವಸ್ಥಿತವಾಗಿ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಜೈಪುರದ ಜನತೆ ಕೂಡ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಸಂತೋಷ ಆಗ್ತಾ ಇದೆ. ಇನ್ನೂ ಹೆಚ್ಚು ಹೆಚ್ಚು ಜೈಪುರದಲ್ಲಿ ನಮ್ಮ ರೋಟರಿ ಸಂಸ್ಥೆಯಿಂದ ಇಂಥ ಸೇವಾ ವ್ಯವಸ್ಥೆಗಳು ಯಾವಾಗಲೂ ಕೂಡ ನಡೀತಾ ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮ್ಮೂರಲ್ಲಿ ಇದೆ ಫಸ್ಟ್ ಟೈಮ್ ಉತ್ಸವ ಆಗ್ತಿರೋದು. ಈ ಥರ ನಾನು ಹುಟ್ಟಾಗಿಂದ ಒಂದ್ಸರಿನೂ ಆಗಿಲ್ಲ. ಸೊ ತುಂಬ ಖುಷಿ ಆಗ್ತಿದೆ. ನಾಳೆ ನಾಡಿದ್ದು ಸಮೇತ ಈ ಉತ್ಸವ ಇದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ಹೇಳ್ತಿದ್ದೀನಿ. ಮತ್ತು ನಾಳೆ ಗಿಚ್ಚಿಗಿಲಿಗಿಯವ್ರ ಕಡೆಯಿಂದ ಇದಿದೆ, ಪ್ರೋಗ್ರಾಮ್ಸ್ ಇದೆ. ಎಲ್ಲರೂ ಪ್ಲೀಸ್ ಬನ್ನಿ ಅಂತ ಕೇಳ್ಕೊತಿದ್ದೀನಿ. ನಾಡಿದ್ದು ಆರ್ಕೆಸ್ಟ್ರಾ ಇದೆ. ಎಲ್ಲರೂ ದಯವಿಟ್ಟು ಬನ್ನಿ ನಮ್ಮೂರಿಗೆ. ನಮ್ಮೂರು ಉತ್ಸವ ಭಾಳ ಚೆನ್ನಾಗಿದೆ. ನಾವು ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ರಿಗೂ ತುಂಬ ಥ್ಯಾಂಕ್ ಯು. ಒಂದು ಜಯಪುರ ಉತ್ಸವ ಅನ್ನೋಂಥ ಹೊಸ ಕಾರ್ಯಕ್ರಮ ಜಯಪುರ ಪ್ರಾರಂಭ ಆಗ್ತಿದೆ. ಬಹುಶಃ ಎಲ್ಲರಿಗೂ ಖುಷಿ ಪಡೋಂಥ ವಿಚಾರ. ಯಾಕೆಂದರೆ ಉತ್ಸವ ಅಂದರೆ ಹಬ್ಬ ಅಂತಂದರೆ ಎಲ್ಲರೂ ಒಳಗೊಳ್ಳುವಂಥ ಹಬ್ಬ. ಹಾಗಾಗಿ ಬಹುಶಃ ಇದು ಜಯಪುರಕ್ಕೆ ಬೇಕಾಗಿತ್ತು. ಅದನ್ನು ಬಹುಶಃ ಜಯಪುರದ ಬಹುತೇಕ ಹಿರಿಯರೆಲ್ಲ ಸೇರ್ಕೊಂಡು ಮಾಡ್ತಿದ್ದಾರೆ. ತುಂಬ ಸಂತೋಷ. ಬಹುಶಃ 3 ದಿನ ನಡೀತೆ ಅಂತ ಕಾಣಿಸುತ್ತೆ. ನನಗನ್ಸುತ್ತೆ ಇದು ಈಗಿನ ಕಾಲಘಟ್ಟಕ್ಕೆ, ಈಗಿನ ಸಂದರ್ಭಕ್ಕೆ, ಇಡೀ ಮಲೆನಾಡು ಒಂಥರ ಪ್ರಕ್ಷುಬ್ಧ ಆಗಿರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಅಂದರೆ ಇವತ್ತು ಬದುಕನ್ನಂಥದ್ದು ಭಾರಿ ಅಂದರೆ ಆತಂಕದಿಂದ ತಮ್ಮ ಬದುಕಿನ ಜಂಜಾಟ ನಡುವೆ ಇರತಕ್ಕಂಥ ಸಂದರ್ಭದಲ್ಲಿ ಜನ ಅವ್ರಿಗೆ ನೆಮ್ಮದಿಯ ಒಂದು ವಾತಾವರಣ ಬೇಕಾಗಿತ್ತು. ಹಾಗಾಗಿ ಈ ಥರ ಕಾರ್ಯಕ್ರಮವನ್ನು ಮಾಡ್ತಿರೋದು ತುಂಬ ಒಂದು ಒಳ್ಳೆಯ ಬೆಳವಣಿಗೆ. ಇದು ಇನ್ನೂ ಚೆನ್ನಾಗಿ ಮುಂದುವರಿಲಿ. ಇಲ್ಲಿ ಅಷ್ಟೇ ಅಲ್ಲ, ಬಹುಶಃ ಈ ಹಬ್ಬ ಎಲ್ಲರನ್ನೂ, ಯಾವುದೇ ಜಾತಿ ಧರ್ಮ ಪಂಥ ಅನ್ನೋ ಭೇದದಲ್ಲಿ ಎಲ್ಲರನ್ನೂ ಒಳಗೊಳ್ಳುವ, ಇನ್ನೂ ಹೆಚ್ಚು ಒಳಗೊಳ್ಳಿಸುವ ಒಂದು ದೊಡ್ಡ ಉತ್ಸವವಾಗಿ ಬೆಳೀಲಿ ಅಂತ ಹೇಳ್ತೀನಿ. ಈ ಉತ್ಸವಕ್ಕೆ ನಾನು ಬಂದಿದ್ದೀನಿ. ನೀವೆಲ್ಲರೂ ಸಹ ಜನ ಬಂದು ಆನಂದಿಸಿ ಇದು ಇನ್ನೂ ಚೆನ್ನಾಗಿ ಬೆಳೀಲಿ. ಆದರೆ ಒಂದು ಕೊರತೆ ಏನಪ್ಪ ಅಂತಂದರೆ ಜಯಪುರಕ್ಕೆ ಜಾಗದ ಸಮಸ್ಯೆ ಇದೆ. ಇವತ್ತೊಂದು ಏನೋ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸಾರ್ವಜನಿಕರಿಗೋಸ್ಕರ ಇರ್ತಕ್ಕಂಥ ಜಾಗದ ಸಮಸ್ಯೆ ಇದೆ. ಇದು ಸ್ವಲ್ಪ ಒಂದು ಬಗೆಹರಿದ್ರೆ ಖಂಡಿತ ಇದು ಇನ್ನೂ ರೀತಿ ಚೆನ್ನಾಗಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ನಮಸ್ಕಾರ. ಜಯಪುರದಲ್ಲಿ ಒಂದೊಳ್ಳೆ ಪ್ರೋಗ್ರಾಮನ್ನು ರೋಟರಿ ಕ್ಲಬ್ ಅವರು ಅರೇಂಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಡ್ಕೊಂಬರ್ತಾ ಇದೆ ಪ್ರೋಗ್ರಾಮು. ಜೊತೆಗೆ ಮಕ್ಕಳಿಗೆ ಎಲ್ರಿಗೂ ಕೂಡ ಎಂಜಾಯ್ ಮಾಡಲಿಕ್ಕೆ ತುಂಬ ಒಳ್ಳೆಯ ರೀತಿಯ ಎಲ್ಲ ಥರದ ವೇದಿಕೆಯನ್ನು ಒದಗಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇವತ್ತು ತುಂಬ ಜನ ಭಾಗವಹಿಸಿದ್ದಾರೆ. ನಾಳೆನೂ ಕೂಡ ಕೆಲವೊಂದಷ್ಟು ಜನ ಭಾಗವಹಿಸ್ಬೋದು. ಇನ್ನು ಎಲ್ಲ ಥರದ ಫೆಸಿಲಿಟೀಸ್ ಇದೆ, ತಿಂಡಿ ತಿನಿಸುಗಳಿದ್ದಾವೆ. ಆಟ ಆಡಲಿಕ್ಕೂ ಕೂಡ ಎಂಜಾಯ್ ಮಾಡಲಿಕ್ಕೆ ಎಲ್ಲ ಮಕ್ಕಳಿಗೆ, ಪೋಷಕರಿಗೆ, ವೃದ್ಧರಿಗೆ ಎಲ್ಲರಿಗೂ ಉತ್ತಮ ಅವಕಾಶ ಇದೆ. ಎಲ್ಲರೂ ಎಂಜಾಯ್ ಮಾಡಿ ಈ ಸದವಕಾಶವನ್ನು ಬಳಸ್ಕೊಳ್ಳಿ. ಥ್ಯಾಂಕ್ ಯು.